ಎಸ್, ಇನ್ನು ಇವತ್ತು ಉತ್ತರ ಪ್ರದೇಶನ ಪ್ರಯಾಗ್ರಾಜ್ನಲ್ಲಿ ಕಳೆದ 1 ತಿಂಗಳಿಂದ ನಡೀತಿರುವಂತಹ ಮಹಾಕುಂಭ ಮೇಳ ಅದ್ದೂರಿಯಾಗಿ ನಡೀತಾ ಇದೆ. ಇದುವರೆಗೆ ಸರಿಸುಮಾರು 45 ಕೋಟಿಗೂ ಅಧಿಕ ಭಕ್ತರು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಇದೀಗ ಮಹಾಕುಂಭ ಮೇಳಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಹಾಗೂ ಕುಟುಂಬಸ್ಥರು ಕೂಡ ತೆರಳಿದ್ದಾರೆ. ಮಹಾಕುಂಭ ಮೇಳಕ್ಕೆ ಇದೀಗ ಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ಪುತ್ರರಾದಂಥ ಆಕಾಶ್ ಅಂಬಾನಿ, ಅನಂತ್ ಅಂಬಾನಿ, ಸೊಸೆ ಶ್ಲೋಕಾ ಮೆಹ್ತಾ ಜೊತೆಗೆ ಮೊಮ್ಮಕ್ಕಳು ಕೂಡ ಕುಂಭಮೇಳಕ್ಕೆ ಹೋಗಿದ್ದಾರೆ. ಈಗಾಗಲೇ ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹೋಗಿದ್ರು. ಅದಾದ ಮೇಲೆ ಅವರು ಕೂಡ ಒಂದು 8-10 ಗಂಟೆಗಳ ಕಾಲದಲ್ಲಿ ಸಮಯವನ್ನು ಕಳೆದಿದ್ರು. ಅದಾದ ಮೇಲೆ ಇವತ್ತು ಖ್ಯಾತ ಉದ್ಯಮಿ, ದೇಶದಲ್ಲಿ ಹೆಸರಾಂತ ಉದ್ಯಮಿ ಅವರು ಕೂಡ ಇವತ್ತು ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಸಾಕಷ್ಟು ಉದ್ಯಮಿಗಳು ಹೋಗ್ತಾ ಇದ್ದಾರೆ, ಸಾಕಷ್ಟು ರಾಜಕಾರಣಿಗಳು ಹೋಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇವರು ಕೂಡ ಹೋಗಿರುವಂಥದ್ದು. ಮಹಾಕುಂಭ ಮೇಳದಲ್ಲಿ ಈಗಾಗಲೇ ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ಸಾಕಷ್ಟು ಜನದಟ್ಟಣೆ ಆಗ್ತಾ ಇದೆ. ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಕೂಡ ಇಲ್ಲಿ ಜನದಟ್ಟಣೆಗೆ ಒಂದು ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ನಿನ್ನೆ 300 ಕಿಲೋಮೀಟರ್ ಉದ್ದದ ಟ್ರಾಫಿಕ್ ಜಾಮ್ ಕಂಡು ಬಂದಿತ್ತು. ಈ ಕೆಟ್ಟ ಟ್ರಾಫಿಕ್ ಜಾಮ್ನಿಂದ ಪ್ರಯಾಗ್ರಾಜ್ಗೆ ಹೊಂದಿಕೊಂಡಿರುವಂಥ ಗಡಿಗಳಲ್ಲಿ ತುರ್ತು ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ 2 ದಿನಗಳ ಹಿಂದೆ 300 ಕಿಲೋಮೀಟರ್ ಇದ್ದಂಥ ವ್ಯಾಪ್ತಿಯ ಟ್ರಾಫಿಕ್ ನಿನ್ನೆ ಅಷ್ಟು ಸ್ವಲ್ಪ ಕಡಿಮೆ ಆಗಿತ್ತು, ಒಂದು 100 ಕಿಲೋಮೀಟರ್ಗೆ ಬಂದಿತ್ತು. ಆದರೆ ಫೆಬ್ರವರಿ 12ರಂದು ನಾಳೆ ಮಾಘಿ ಪೂರ್ಣಿಮಾ ಸ್ಥಾನದ ಹಿನ್ನೆಲೆ ಅತಿ ಹೆಚ್ಚು ಭಕ್ತರು ಬರ್ತಾರೆ. ಮಾಘಿ ಪೂರ್ಣಿಮಾ ಸ್ಥಾನದ ಹಿನ್ನೆಲೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಸಂಚಾರ ಯೋಜನೆ ಸಾಕಷ್ಟು ಇವಾಗ ಡಿಫಿಕಲ್ಟ್ ಆಗುತ್ತೆ. ಅದನ್ನು ಸರ್ಕಾರದವರು ಮ್ಯಾನೇಜ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಯಾಕೆಂದರೆ ಈಗಾಗಲೇ 44 ಕೋಟಿ ಜನರು ಬಂದಿದ್ದಾರೆ. ನಾಳೆ ಮಾಘಿ ಅಮಾವಾಸ್ಯೆ ಒಂದೇ ದಿನ 1 ಕೋಟಿ ಸುಮಾರಲ್ಲಿ ಜನ ಬರಬಹುದು, ಅಂದರೆ ಭಕ್ತರು ಬರಬಹುದು. ಹಾಗಾಗಿ ಟ್ರಾಫಿಕ್ನ ವ್ಯವಸ್ಥೆ ಸರ್ಕಾರದವರು ಸರಿಯಾಗಿ ಮಾಡ್ಕೋಬೇಕು. ಈಗ ರೈಲ್ನಿಂದ ಬರ್ತಾ ಇದ್ದಾರೆ, ಕೆಲವು ರಸ್ತೆಯಿಂದ ಬರ್ತಾರೆ, ಕೆಲವು ವಿಮಾನದಿಂದ, ಎಲ್ಲ ಕಡೆಯಿಂದ ಜನಸಮೂಹ. ಅದಕ್ಕಾಗಿ ಟ್ರಾಫಿಕ್ ಆಗುವುದಂತೂ ಸರ್ವಸಾಮಾನ್ಯ. ಆದರೆ ಕೆಲವೊಬ್ಬರು ಅಲ್ಲಿ ಹೋದಂತಹ ಕಿಡಿಗೇಡಿಗಳು ಅದನ್ನೇ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಡ್ತಾ ಇದ್ದಾರೆ. ಆ ವ್ಯವಸ್ಥೆ ಹಿಂಗೆ, ಈ ವ್ಯವಸ್ಥೆ ಹಿಂಗೆ ಅಂತ. ಅಲ್ಲ, ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡಿದಾಗ ಏನೇನೋ ಕಡಿಮೆ ಬೀಳುತ್ತೆ. ಅಷ್ಟೇ ಯಾಕ್ರಿ, ಸಣ್ಣ ಒಂದು ಮದುವೆ ಮಾಡ್ತೀವಿ ನಾವು, ಒಂದು 500 ಜನಕ್ಕೆ ಸೇರಿಸಿ ಒಂದು ಮದುವೆ ಮಾಡಿರ್ತೀವಿ. ಆ ಮದುವೆಯಲ್ಲಿ ಊಟಕ್ಕೇನೋ ಉಪ್ಪು ಕಡಿಮೆ ಇರುತ್ತೆ, ಇಲ್ಲ ಖಾರ ಕಡಿಮೆ ಆಗುತ್ತೆ, ಇಲ್ಲ ಅಲ್ಲಿ ವ್ಯವಸ್ಥೆ ಸರಿಯಾಗಿ ಆಗಲ್ಲ, ಯಾರಿಗೆ ನೀರು ಕಡಿಮೆ ಬೀಳುತ್ತೆ, ಯಾರಿಗೆ ಅಕ್ಷತೆ ಸಿಗಲ್ಲ. 500 ಜನರ ಮದುವೆ ವ್ಯವಸ್ಥೆ ಮಾಡಿದಾಗ ಅಲ್ಲಿ ಬರ್ತಾ ಇರೋದು 45 ಕೋಟಿ ಜನರು. ಅಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಆಗುತ್ತೆ. ಅದನ್ನು ವಿಡಿಯೋ ಮಾಡಿಕೊಂಡು ಫೇಮಸ್ ಆಗೋ ನಿಟ್ಟಿನಲ್ಲಿ ವಿಡಿಯೋವನ್ನು ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ ನಾಚಿಕೆಗೆಟ್ಟವರು. ಅಲ್ಲ, ಸಮಸ್ಯೆ ಅಲ್ಲಿ ಇದೆ, ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನೇ ವೈಭವೀಕರಿಸಿ ಹೇಳೋದು ಯಾಕೆ? ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರುವ ರೀತಿ ಮಾತನಾಡೋದು ಯಾಕೆ? 45 ಕೋಟಿ ಜನರು ಬಂದು ಹೋಗಿದ್ದಾರೆ. ಅಲ್ಲಿ ಶೌಚ ಚೆನ್ನಾಗಿಲ್ಲ, ಇಲ್ಲಿ ಚೆನ್ನಾಗಿಲ್ಲ. ಅಲ್ರಿ, ಮನೆಯಲ್ಲಿ 4 ಜನ ಇದ್ದಾಗಲೇ ಶೌಚದಲ್ಲಿ ಬಾತ್ರೂಮಲ್ಲಿ ಒಂದೊಂದು ಸಲ ಸ್ಮೆಲ್ ಬರುತ್ತೆ. ಅದು ನಿಮ್ಮ ಮನೆಯಲ್ಲಿದ್ದಾಗ ಅದನ್ನು ಹಾಗೆ ಬಹಿರಂಗವಾಗಿ ವಿಡಿಯೋ ಮಾಡ್ಕೊಂಡು ಹೇಳಬೇಕು. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಬಾತ್ರೂಮಲ್ಲಿ ವಾಸನೆ ಬರ್ತಾ ಇದೆ ಅಂತ ಹೇಳಬೇಕು. ಯಾಕೆ ಹೇಳಲ್ಲ? ಅವತ್ತು 4 ಜನ ಇದ್ದಾಗಲೇ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. 45 ಕೋಟಿ ಜನರು ಬಂದು ಹೋಗ್ತಾ ಇದ್ದಾರೆ. ಅಡಚಣೆಗಳಾಗುತ್ತೆ, ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. ಅದನ್ನು ವಿಡಿಯೋ ಮಾಡಿ ಹಾಕ್ಕೊಂಡು ಇವನು ದೊಡ್ಡ ಪುಂಡ, ಇವನು ದೊಡ್ಡ ದೇಶಭಕ್ತ, ಇವನು ದೊಡ್ಡ ಇನ್ಫ್ಲುಯೆನ್ಸರು, ವಿಡಿಯೋ ಮಾಡಿ ಹಾಕೋದೇನು ನೋಡಿ ಆ ಥರ ಆಗಿದೆ, ಈ ಥರ ಆಗಿದೆ. ನೆಟ್ಟಿಗೆ ನಿಮ್ಮ ಮನೆಯಲ್ಲೇ ನಿನ್ನ ಮಾತುಗಳು ಕೇಳಲ್ಲ, ದೇಶದ ಜನರನ್ನ ಯಾಮಾರಿಸಕ್ಕೆ ಹೋಗ್ತಾರೆ. ಈ ಕೆಲವೊಂದು ಇನ್ಫ್ಲುಯೆನ್ಸರ್ಸ್ಗಳ ಪರಿಸ್ಥಿತಿ ದೇಶದಲ್ಲಿ ಹೆಂಗಿದೆ ಅಂದರೆ, ಸ್ವಂತ ಮನೆಯಲ್ಲಿ ಹೆಂಡತಿ ಬಿಟ್ಟು ಹೋಗಿರ್ತಾಳೆ, ಇವರು ದೇಶಕ್ಕೆ ಉಪದೇಶ ಮಾಡ್ತಾರೆ. ಸ್ವಂತ ಮನೆಯಲ್ಲಿ ತಂದೆ ತಾಯಿ ಇವ್ರನ್ನ ಮನೆಯಿಂದ ಆಚೆ ಹಾಕಿರ್ತಾರೆ, ಇವರು ಮೋಟಿವೇಶನಲ್ ಸ್ಪೀಕರ್ಗಳಾಗಿರ್ತಾರೆ. ಸ್ವಂತ ಮನೆಯಲ್ಲಿ ಆತನಿಗೆ ಬೆಲೆ ಇರಲ್ಲ, ಇವರು ಸಮಾಜದಲ್ಲಿ ಬಂದಾನಪ್ಪ ನೋಡು ಅಂತ ಹಾಡ ಹಾಕ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ತಾರೆ. ಇವರು ನಮ್ಮ ದೇಶದ ನಿಜವಾದ ಇನ್ಫ್ಲುಯೆನ್ಸರ್ಸ್ಗಳು. ಮತ್ತು ಇವರು ಏನು ವಿಮಲ್ನ ಪ್ರಮೋಟ್ ಮಾಡೋದಾಗಲಿ, ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋದಾಗಲಿ, ಇಂಥ ನಾಚಿಕೆಗೆಟ್ಟ ಇನ್ಫ್ಲುಯೆನ್ಸರ್ಗಳಿಂದಲೇ ದೇಶದ ಪರಿಸ್ಥಿತಿ ಇವತ್ತು ಇಲ್ಲಿಗೆ ಬರ್ತಾ ಇದೆ. ಸಣ್ಣ ತಪ್ಪುಗಳನ್ನೆಲ್ಲ ಎತ್ತಿ ಹಿಡಿಯೋದು. ನಾವು ತಪ್ಪು ಎತ್ತಿ ಹಿಡಿದಿದ್ದಾರೆ ಅಂತ ನಮಗೆ ಕೋಪ ಇಲ್ಲ. 45 ಕೋಟಿ ಜನ ಬರ್ತಾ ಇದ್ದಾರೆ, ಸಣ್ಣ ಪುಟ್ಟ ಎಡವಟ್ಟುಗಳಾಗುತ್ತೆ. ಅದನ್ನೇ ವೈಭವೀಕರಿಸಿ ಹೇಳೋದು ಯಾಕೆ ಅಂತ. ಇವಾಗಿದ್ವು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು.
ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ, ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೇನೆ.